ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅದ್ಭುತವಾದಂತ ಒಂದು ವಿಷಯನ ತಿಳಿಸ್ತಾ ಇದೀನಿ. ಇವತ್ತೊಂದು ಪೈರೇಟ್ ಬ್ರೇಸ್ಲೆಟ್ ಬಗ್ಗೆ ಮಾತಾಡ್ತಾ ಇದೀನಿ. ಈ ಪೈರೇಟ್ ಬ್ರೇಸ್ಲೆಟ್ ವಿಶೇಷತೆ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಪೈರೇಟ್ ಒಂದು ಅದ್ಭುತವಾದಂತ ಮನಿ ಅಟ್ರಾಕ್ಷನ್ ಸ್ಟೋನು. ಇದನ್ನ ಫೂಲ್ಸ್ ಗೋಲ್ಡ್ ಅಂತಾನೆ ಕರಿತೀವಿ. ಅಂದ್ರೆ ಆ ಹಣದ ಬಗ್ಗೆ ಇರುವಂತ ನೆಗೆಟಿವಿಟಿನ ಅದ್ಭುತವಾಗಿ ತೊಳೆದಾಕುವಂತ ಒಂದು ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲೋ ಒಂದ್ ಕಡೆ ನನ್ ದುಡ್ಡು ಕಾಸು ಬರ್ತಾ ಇಲ್ಲ ಗುರುಜಿ, ದುಡ್ಡು ಅಂದ್ರೆ ಕೆಟ್ಟದ್ದು, ಅಥವಾ ದುಡ್ಡು ನನ್ ಕೈ ಸೇರ್ತಾ ಇಲ್ಲ, ಇಂಥವೆಲ್ಲ ಭಾವನೆ ಇದ್ದಾಗ ಈ ಪೈರೇಟ್ ಸ್ಟೋನ್ ನಿಮ್ ಹತ್ರ ಇಟ್ಕೊಂಡಿದೆ ಆದ್ರೆ ಒಂದ್ ಚಿಕ್ಕ ಪೀಸ್ ಇಟ್ಕೊಂಡಿದ್ರು ಆದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ಅದ್ಭುತವಾಗಂತ ಒಂದು ವೆಲ್ತ್ ನ ಅಟ್ರಾಕ್ಟ್ ಮಾಡುವಂತ ಒಂದು ಮ್ಯಾಜಿಕಲ್ ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಇವತ್ ನಾನ್ ತೋರಿಸ್ತಾ ಇರುವಂತದ್ದು ಒಂದು ಅದ್ಭುತವಾದಂತ ಒಂದು ಪೈರೇಟ್ ಬ್ರೇಸ್ಲೆಟ್ ನೇ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಮುದ್ದಾಗಿದೆ ಇದು ಅಂತ. ಎಷ್ಟು ಸ್ಟೋನ್ ಗಳಿದೆ ನೋಡಿ, 1 2 3 4 5 ಸ್ಟೋನ್ ಗಳಿದೆ. ಸೊ ಈ ಪೈರೇಟ್ ಸ್ಟೋನ್ ಆ ಶೈನ್ ನೋಡಿ ಯಾವ ರೀತಿ ಒಂದು ಪಳಪಳ ಅಂತ ಹೊಳಿತಾ ಇದೆ. ಸೊ ಈ ರೀತಿ ಒಂದು ಅದ್ಭುತವಾದಂತ ಬ್ರೇಸ್ಲೆಟ್ ನ ನೀವು ಧರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇರ್ಲಿ ಅಥವಾ ಯಾವುದೇ ರೀತಿಯ ಒಂದು ಹಣದ ಬಗ್ಗೆ ಇರುವಂತ ನೆಗೆಟಿವ್ ಭಾವನೆಗಳಿರ್ಲಿ ಎಲ್ಲವನ್ನು ಕೂಡ ಹೋಗ್ಲಾಡಿಸಬಹುದು. ಇದೊಂದು ಅಡ್ಜಸ್ಟಬಲ್ ಬ್ರೇಸ್ಲೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕೈ ಸೈಜ್ ಪ್ರಕಾರ ನೀವು ಯಾವುದೇ ಹೋಲ್ ಬೇಕಾದ್ರೆ ಹಾಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಈ ರೀತಿ ಒಂದು ಬ್ರೇಸ್ಲೆಟ್ ಹಾಕೊಂಡಾಗ ಎಲ್ಲೋ ಒಂದು ಕಡೆ ನಾವು ದುಡ್ಡನ್ನ ಸೆಳೆಯಕ್ ಆಗ್ತಾ ಇಲ್ಲ, ಅಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ, ಇಂತ ನೆಗೆಟಿವ್ ಭಾವನೆಯಿಂದ ಹೊರಗಡೆ ಬರ್ತೀರಾ. ನೋಡಿ ಬಹಳ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರುವಂತದ್ದು, ಇದನ್ನ ಹುಡುಕಿದ್ರು ಸಿಗಲ್ಲ, ಅಷ್ಟು ಮಟ್ಟಿಗೆ ಒಂದು ಡಿಮ್ಯಾಂಡ್ ಇರುವಂತ ಒಂದು ಬ್ರೇಸ್ಲೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಈ ಹಣದ ಬಗ್ಗೆ ಒಂದು ನೆಗೆಟಿವ್ ಭಾವನೆ ಇದೆ, ಯಾರಿಗೆಲ್ಲ ದುಡ್ಡು ನನ್ನ ಕೈಲಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಸೊ ಯಾರಿಗೆಲ್ಲ ದುಡ್ಡು ನನಗೆ ಸೇರ್ತಾ ಇಲ್ಲ ಅನ್ನೋದು ಹೇಳ್ತಾ ಇದ್ದೀರಾ, ಅಥವಾ ದುಡ್ಡು ಅನ್ನೋದು ಇದೆಯಲ್ಲ ಬಹಳ ಒಂದು ಅದ್ಭುತವಾದಂತ ಎನರ್ಜಿ. ನಾನು ಏನ್ ಹೇಳ್ತೀನಿ, ನೀವ್ ಯಾವ್ದ್ರ ಬಗ್ಗೆ ಗಮನ ಜಾಸ್ತಿ ಕೊಡ್ತೀರೋ ಅದು ದೊಡ್ಡದಾಗ್ತಾ ಹೋಗುತ್ತೆ. ಈಗ ನನ್ನ ಹತ್ರ ದುಡ್ಡು ಚೆನ್ನಾಗಿದೆ, ನಾನು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದೀನಿ, ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್ ಅಂತ ನೀವೇನಾದ್ರು ಅನ್ಕೊಂಡ್ರೆ ಆ ರಿಚ್ನೆಸ್ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನನ್ನ ಕೈಲಿ ದುಡ್ಡು ಬರ್ತಾ ಇಲ್ಲ, ದುಡ್ಡಿಲ್ಲ, ನನ್ನ ಕೈಲಿ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಬರೀ ಇದನ್ನೇ ನುಡಿತಾ ಇದ್ದಾಗ ಏನಾಗುತ್ತೆ, ಕಷ್ಟಗಳು ಜಾಸ್ತಿ ಆಗುತ್ತೆ. ನೀವು ಯಾವ ವಿಷಯದ ಬಗ್ಗೆ ಫೋಕಸ್ ಮಾಡ್ತೀರಾ ಅದು ಇನ್ಕ್ರೀಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸೀಕ್ರೆಟ್ ಇದೇನೆ. ನೀವು ಖುಷಿ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಖುಷಿಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ಬೇಜಾರಾಗ್ತಾ ಹೋದ್ರೆ ಆ ಬೇಜಾರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೋ ಗೊತ್ತಿಲ್ಲ, ನನ್ಗೇನೋ ಬೇಜಾರಾಗ್ತಿದೆ, ಏನಕ್ಕೆ ಬೇಜಾರಾಗ್ತಿದೆ ಗೊತ್ತಿಲ್ಲ. ಅಂದ್ರೆ ನಿಮ್ ಮನಸ್ಸು ಆ ಬೇಜಾರಂತ ಪದ ಕೇಳಿದ ತಕ್ಷಣ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್, ನಾನು ಮನಿ ಮ್ಯಾಗ್ನೆಟ್, ಈ ರೀತಿ ಎಲ್ಲ ಒಂದು ಅದ್ಭುತವಾದಂತ ಸ್ಟೋನ್ಸ್ ನೆಲ್ಲ ಹಾಕೊಂಡಾಗ ಆ ವೆಲ್ತ್, ಆ ಪ್ರಾಸ್ಪರಿಟಿ, ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದೀನಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಆ ಪ್ಲೆಸಿಬೋ ಎಫೆಕ್ಟ್ ಕೊಡುತ್ತೆ. ಅದ್ಭುತವಾದಂತ ಒಂದು ಬ್ರೇಸ್ಲೆಟ್, ಇದನ್ನ ಹಾಕೊಳ್ಳೋದ್ರಿಂದ 101% ಮನಿ ಅಟ್ರಾಕ್ಷನ್ ನ ನೀವು ಇನ್ಕ್ರೀಸ್ ಮಾಡ್ಕೊಳ್ತೀರಾ. ಪೈರೇಟ್ ಸ್ಟೋನ್ ಬಗ್ಗೆ ಸಾಕಷ್ಟು ಜನ ಬಳಸಿದ್ದೀರಾ, ಅದ್ರ ಶಕ್ತಿನ ನೀವು ತಿಳ್ಕೊಂಡಿದ್ದೀರಾ. ಸೊ ಪೈರೇಟ್ ಬ್ರೇಸ್ಲೆಟ್ ಯಾರೆಲ್ಲ ಧರಿಸ್ಬೇಕು ಅಂತಿದ್ದೀರಾ ಖಂಡಿತವಾಗ್ಲೂ ಧರಿಸಬಹುದು. ನಿಮ್ಮಲ್ಲಿ ಅದ್ಭುತವಾದಂತ ಒಂದು ವೆಲ್ತ್ ನ ಜನರೇಟ್ ಮಾಡುವಂತ ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಯಾವುದೇ ರೀತಿಯ ಹಣಕಾಸಿನ ಬಗ್ಗೆ ಇರುವಂತ ನೆಗೆಟಿವ್ ಭಾವನೆನ ಹೋಗ್ಲಾಡಿಸ್ಬೇಕಾದ್ರೆ ಈ ಪೈರೇಟ್ ಬ್ರೇಸ್ಲೆಟ್ ಅದ್ಭುತವಾದಂತ ಒಂದು ಸಾಧನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸಾಕಷ್ಟು ಜನರಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.